ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸಮೃದ್ಧ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಗಿರೀಶ್ ಕಾರ್ನಾಡ್ ಇವರ ಕುರಿತಾಗಿ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳೋಣ. ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ಇನ್ನು ಇಲ್ಲಿವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡುವ ಮೂಲಕ ನಾವು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ತಾವು ತಪ್ಪದೇ ಪಡೆದುಕೊಳ್ಬೋದು. ಹಾಗಿದ್ರೆ ಬನ್ನಿ ವೀಕ್ಷಕರೇ, ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗಿರೀಶ್ ಕಾರ್ನಾಡ್ ಇವರು ಕನ್ನಡ ಸಾಹಿತ್ಯ ಲೋಕ ಕಂಡ ಅದ್ಭುತ ನಾಟಕಗಾರ, ಸಾಹಿತಿ, ಚಿತ್ರನಟ, ನಿರ್ದೇಶಕ ಹಾಗೂ ಹೋರಾಟಗಾರ. ಇವರು 1938 ಮೇ 19ರಂದು ಮಹಾರಾಷ್ಟ್ರದ ಮಾಥೇರಾನದಲ್ಲಿ ತಂದೆಯಾದ ರಘುನಾಥ್ ಕಾರ್ನಾಡ್ ಹಾಗೂ ತಾಯಿ ಕೃಷ್ಣಾಬಾಯಿ ಈ ದಂಪತಿಗಳ ಮಗನಾಗಿ ಜನಿಸುತ್ತಾರೆ. ಇನ್ನು ಇವರ ಪತ್ನಿಯ ಹೆಸರು ಡಾಕ್ಟರ್ ಸರಸ್ವತಿ ಗಣಪತಿ. ಗಿರೀಶ್ ಕಾರ್ನಾಡ್ ರವರ ಮಕ್ಕಳ ಹೆಸರು ರಘುನಾಥ್ ಕಾರ್ನಾಡ್, ಶಲ್ಮಾಲಿ ರಾಧಾ ಕಾರ್ನಾಡ್. ಗಿರೀಶ್ ಕಾರ್ನಾಡ್ ರವರ ಪೂರ್ಣ ಹೆಸರು ಗಿರೀಶ್ ರಘುನಾಥ್ ಕಾರ್ನಾಡ್. ಇನ್ನು ಇವರ ಶಿಕ್ಷಣ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಎಂಬಲ್ಲಿ ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪಡೆದುಕೊಳ್ಳುತ್ತಾರೆ. ಅನಂತರ ಧಾರವಾಡದ ಭಾಷಲ್ ಮಿಷಲ್ ಹೈಸ್ಕೂಲಿನಲ್ಲಿ ತಮ್ಮ ಪ್ರೌಢ ಶಿಕ್ಷಣವನ್ನು ಪಡೆದುಕೊಳ್ಳುತ್ತಾರೆ. ಮುಂದೆ ಕರ್ನಾಟಕ ಕಾಲೇಜಿನಲ್ಲಿ ತಮ್ಮ ಪದವಿ ಶಿಕ್ಷಣವನ್ನು ಪಡೆದುಕೊಳ್ಳುತ್ತಾರೆ. ವೀಕ್ಷಕರೇ, ಇನ್ನೊಂದು ಮುಖ್ಯವಾದ ವಿಷಯ, ಗಿರೀಶ್ ಕಾರ್ನಾಡ್ ಅವರು ತಮ್ಮ ಬಾಲ್ಯದಲ್ಲಿ ಮರಾಠಿ ಶಿಕ್ಷಣವನ್ನು ಸಹ ಪಡೆದಿರುತ್ತಾರೆ. ನಂತರ ಇವರು ಹೋರ್ಟ್ ಸ್ಕಾಲರ್ಶಿಪ್ಪನ್ನು ಪಡೆದು ತಮ್ಮ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯಕ್ಕೆ ಹೋಗುತ್ತಾರೆ. ಅಲ್ಲಿ ಇವರು ರಾಜಕೀಯ ಶಾಸ್ತ್ರ, ತತ್ವಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು ಮತ್ತು 1963ರಲ್ಲಿ ಚರ್ಚಾಕೂಟ ವೇದಿಕೆಯ ಆಕ್ಸ್ಫರ್ಡ್ ಯೂನಿಯನ್ನಿನ ಅಧ್ಯಕ್ಷರಾದರು. ಇವರು ಒಬ್ಬ ನಾಟಕಕಾರ, ರಂಗಭೂಮಿಯ ಕಲಾವಿದ, ನಿರ್ದೇಶಕ ಹಾಗೂ ಒಬ್ಬ ಒಳ್ಳೆಯ ನಟರಾಗಿದ್ದರು. ಇವರು ರಚಿಸಿದಂತಹ ನಾಟಕಗಳು ಹಲವಾರು ಭಾಷೆಗಳಿಗೆ ಅನುವಾದವಾಗಿವೆ. ಮರಾಠಿ, ಹಿಂದಿ, ಪಂಜಾಬಿ ಮತ್ತು ಇನ್ನಿತರ ಭಾಷೆಗಳಿಗೂ ಸಹ ಇವರು ರಚಿಸಿದಂತಹ ನಾಟಕಗಳು ಅನುವಾದವಾಗಿವೆ. ಇನ್ನು ಗಿರೀಶ್ ಕಾರ್ನಾಡ್ ಅವರು ಒಬ್ಬ ಒಳ್ಳೆಯ ನಟನಾಗಿ ಯಾವ ಯಾವ ಭಾಷೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತ ತಿಳಿದುಕೊಳ್ಳೋಣ. ಕನ್ನಡ, ತೆಲುಗು, ಮರಾಠಿ, ಹಿಂದಿ, ಮಲಯಾಳ ಹೀಗೆ 90ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ಒಬ್ಬ ಅತ್ಯುತ್ತಮ ನಟರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಗಿರೀಶ್ ಕಾರ್ನಾಡ್ ಅವರು ರಚಿಸಿದಂತಹ ಪ್ರಮುಖ ನಾಟಕಗಳು ಮಾ ನಿಷಾದ, ಯಾತಿ. ಇದೊಂದು ಅವರ ಅದ್ಭುತ ನಾಟಕವಾಗಿದ್ದು ವಿವಿಧ ಭಾಷೆಗಳಿಗೆ ಅನುವಾದಗೊಂಡಿದೆ. ತುಘಲಕ್, ಹಯವದನ, ಅಂಜುಮಲ್ಲಿಗೆ, ನಾಗಮಂಡಲ. ಅವರು ರಚಿಸಿದಂತಹ ನಾಗಮಂಡಲ ಎಂಬ ಈ ನಾಟಕವು ಚಲನಚಿತ್ರವಾಗಿಯೂ ಸಹ ಹೊರಹೊಮ್ಮಿದೆ ಮತ್ತು ಟಿಪ್ಪುವಿನ ಕನಸು. ಇನ್ನು ಇವರು ರಚಿಸಿದಂತಹ ಆತ್ಮಚರಿತ್ರೆ ಆಡಾಡುತ್ತಾ ಆಯುಷ್ಯ. ಈ ಆತ್ಮಚರಿತ್ರೆಯನ್ನು 2011ರಲ್ಲಿ ಬರೆಯಲಾಗುತ್ತದೆ. ಇನ್ನು ಇವರ ಚಿತ್ರರಂಗಕ್ಕೆ ಸಂಬಂಧಿಸಿದಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇವರ ಸಂಸ್ಕಾರ ಎಂಬ ಚಿತ್ರವು ಕನ್ನಡದ ಪ್ರಪ್ರಥಮ ಕಲಾತ್ಮಕ ಚಿತ್ರ ಇದಾಗಿದೆ. ಯು.ಆರ್. ಅನಂತಮೂರ್ತಿರವರ ಕಾದಂಬರಿಯನ್ನು ಆಧರಿಸಿದಂತಹ ಚಿತ್ರ ಇದಾಗಿದೆ. ಪಿ.ವಿ. ಕಾರಂತರ ಜೊತೆಗೂಡಿ ವಂಶವೃಕ್ಷ ಚಲನಚಿತ್ರ, ತಬ್ಬಲಿಯು ನೀನಾದೆ ಮಗನೇ, ಕಾಡು. ವೀಕ್ಷಕರೇ, ಸಂಸ್ಕಾರ ಚಲನಚಿತ್ರವು ಕನ್ನಡಕ್ಕೆ ಮೊದಲ ಸ್ವರ್ಣ ಕಮಲವನ್ನು ಈ ಚಲನಚಿತ್ರವು ತಂದುಕೊಟ್ಟಿದೆ. ವೀಕ್ಷಕರೇ, ಇಬ್ಬರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಕಾದಂಬರಿಗಳನ್ನು ಚಲನಚಿತ್ರವಾಗಿ ತಂದಂತಹ ಕೀರ್ತಿ ಗಿರೀಶ್ ಕಾರ್ನಾಡ್ ಅವರಿಗೆ ಸಲ್ಲುತ್ತದೆ. ಕುವೆಂಪು ಹಾಗೂ ಯು.ಆರ್. ಅನಂತಮೂರ್ತಿ ಈ ಇಬ್ಬರು ಕವಿಗಳ ಕಾದಂಬರಿಗಳಾದ ಕುವೆಂಪುರವರ ಕಾನೂನು ಹೆಗ್ಗಡತಿ ಕಾದಂಬರಿ ಹಾಗೂ ಗಿರೀಶ್ ಕಾರ್ನಾಡರ ಯು.ಆರ್. ಅನಂತಮೂರ್ತಿರವರು ರಚಿಸಿದ ಸಂಸ್ಕಾರ ಈ ಎರಡು ಕಾದಂಬರಿಗಳು ಗಿರೀಶ್ ಕಾರ್ನಾಡ್ ಅವರ ಮೂಲಕ ಚಲನಚಿತ್ರವಾಗಿ ಹೊರಹೊಮ್ಮಿವೆ. ಗಿರೀಶ್ ಕಾರ್ನಾಡ್ ರವರು ಅಭಿನಯಿಸಿದಂತಹ ಚಿತ್ರಗಳು ಅಂದರೆ ಕನ್ನಡದ ಚಿತ್ರಗಳು ಧೀರ ರಣವಿಕ್ರಮ, ಸವಾರಿ, ಯಾರೇ ಕೂಗಾಡಲಿ, ಕೆಂಪೇಗೌಡ, ಆ ದಿನಗಳು,
ತನಂ ತನಂ ಇನ್ನೂ ಹಲವಾರು ಚಲನಚಿತ್ರಗಳಲ್ಲಿ ಇವರು ನಟಿಸಿದ್ದಾರೆ. ಇನ್ನು ಇವರು ನಟಿಸಿದಂತಹ ಹಿಂದಿ ಚಲನಚಿತ್ರಗಳು ಟೈಗರ್ ಜಿಂದಾ ಹೈ, ಶಿವಾಯ್, ಅಪ್ನೆ ಪರಾಯೆ, ಜೀವನ್ ಮುಕ್ತ್, ಆಪ್ನೆ ಪರಾಯೆ, ಟೈಗರ್ ಜಿಂದಾ ಹೈ ಮತ್ತು ಇನ್ನೂ ಹಲವಾರು ಚಲನಚಿತ್ರಗಳು. ಇನ್ನು ಇವರು ನಟಿಸಿದಂತಹ ತೆಲುಗು ಚಿತ್ರಗಳು ಚೈತನ್ಯ, ಹುಲಿ, ಧರ್ಮಚಕ್ರ, ಕುಮರಂ ಪುಲಿ, ಗುಣ ಹಾಗೂ ಇನ್ನೂ ಹಲವಾರು ಚಲನಚಿತ್ರಗಳು. ಇನ್ನು ತಮಿಳು ಚಲನಚಿತ್ರಗಳು ಮುಗಮೂಡಿ, ನರ್ತಗಿ, ಹೇ ರಾಮ್. ಇನ್ನು ಮಲಯಾಳಂದಲ್ಲಿ ನೀಲಕುರಂಜಿ, ಪೋತಪ್ಪೋಳ್ ಇನ್ನೂ ಹಲವಾರು ಚಿತ್ರಗಳು. ಇನ್ನು ಇವರ ಸಾಹಿತ್ಯ ಕ್ಷೇತ್ರಕ್ಕೆ ಲಭಿಸಿದಂತಹ ಪ್ರಶಸ್ತಿಗಳು 1972ರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, 1974ರಲ್ಲಿ ಪದ್ಮಶ್ರೀ ಪ್ರಶಸ್ತಿ, 1992ರಲ್ಲಿ ಪದ್ಮಭೂಷಣ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ ಪ್ರಶಸ್ತಿ. ಈ ಪ್ರಶಸ್ತಿಯೂ ಕೂಡ ಅದೇ ವರ್ಷ ಅಂದರೆ 1992ರಲ್ಲಿಯೇ ಲಭಿಸುತ್ತದೆ. ಆನಂತರ 1994ರಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಇನ್ನು 1998ರಲ್ಲಿ ಕನ್ನಡ ಸಾಹಿತ್ಯದ ಅತ್ಯುತ್ತಮ ಪ್ರಶಸ್ತಿಯಾದ ಜ್ಞಾನಪೀಠ ಪ್ರಶಸ್ತಿ. ಗಿರೀಶ್ ಕಾರ್ನಾಡ್ ಇವರು ಕನ್ನಡ ಸಾಹಿತ್ಯಕ್ಕೆ 7ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಿದ್ದಾರೆ. 1998ರಲ್ಲಿ ಕಾಳಿದಾಸ ಪ್ರಶಸ್ತಿ, ರಾಜ ಪ್ರಶಸ್ತಿ, ಗುಬ್ಬಿ ವೀರಣ್ಣ ಪ್ರಶಸ್ತಿ. 1970ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯು ದೊರಕುತ್ತದೆ. ಈ ರೀತಿಯಾದ ಇನ್ನೂ ಹಲವಾರು ಪ್ರಶಸ್ತಿಗಳು ಇವರು ರಚಿಸಿದಂತಹ ಸಾಹಿತ್ಯ ಕ್ಷೇತ್ರಕ್ಕೆ ಲಭಿಸಿದಂತಹ ಗರಿಗಳಾಗಿವೆ. ವೀಕ್ಷಕರೇ, ಗಿರೀಶ್ ಕಾರ್ನಾಡ್ ಅವರ ತಂದೆಯಾದ ರಘುನಾಥ್ ಕಾರ್ನಾಡ್ ಅವರು ಮುಂಬೈ ನಗರದಲ್ಲಿ ವೈದ್ಯರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಗಿರೀಶ್ ಕಾರ್ನಾಡ್ ಅವರು ಬಹು ಅಂಗಾಂಗ ವೈಫಲ್ಯದಿಂದ ಜೂನ್ 10, 2019ರಲ್ಲಿ ನಿಧನರಾದರು. ವೀಕ್ಷಕರೇ, ನೋಡಿದ್ರಿ ಅಲ್ವಾ, ಗಿರೀಶ್ ಕಾರ್ನಾಡ್ ಅವರು ಕನ್ನಡ ಸಾಹಿತ್ಯ ಹಾಗೂ ಚಲನಚಿತ್ರ ಕ್ಷೇತ್ರಕ್ಕೆ ನೀಡಿದಂತಹ ಅಪಾರ ಕೊಡುಗೆಯ ಮಾಹಿತಿಯನ್ನು. ಅವರ ಕುರಿತಾದ ಈ ಸಂಕ್ಷಿಪ್ತ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡುವ ಮೂಲಕ ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮತ್ತೆ ಇನ್ನೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ. ನಮಸ್ಕಾರ.